ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆಧಾರದ ಸ್ವಾಗತ. ಇಂದು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಘಟಪ್ರಭಾ ಜಾಮಿಯಾ ಮಸ್ಜಿದಕ್ಕೆ ಬಹಳ ಬಿರುಸಿನ ಪ್ರಚಾರದಿಂದ ಜಾಮಿಯಾ ಮಸ್ಜಿದ್ ಘಟಪ್ರಭಾದ ಒಂದು ಅನೇಕ ಜನಸಂಖ್ಯೆಯ ಮುಸಲ್ಮಾನ ಬಾಂಧವರ ಪ್ರಮುಖ ದೊಡ್ಡ ಮಸೀದಿ ಅದು. ಆ ಮಸೀದಿಯಲ್ಲಿ ಇವತ್ತು ಬೃಹತ್ ಪ್ರಮಾಣದ ಸಭೆಯನ್ನು ಆ ಕಾಂಪೌಂಡ್ದಲ್ಲಿ ಆಯೋಜನೆ ಮಾಡಿದ್ದರು. ಅದರಲ್ಲಿ ಪ್ರಮುಖರಾದಂಥ ಗೋಕಾಕ್ ಗ್ರಾಮೀಣ ಅಧ್ಯಕ್ಷರಾದ ಪ್ರಕಾಶ್ ಡಾಂಗೆ ಅವರ ನೇತೃತ್ವದಲ್ಲಿ ಜಾಮಿಯಾ ಮಸ್ಜಿದ್ ಆವರಣದಲ್ಲಿ ಈ ಕಾರ್ಯಕರ್ತರ ಸಭೆ ನಡೆಯಿತು. ಕನ್ನಡ ಸಂಘಟನೆ ಮುಖ್ಯಸ್ಥರಾದ ವೀರಣ್ಣ ಸಂಗಮನವರ್, ಮದೀನಾ ಮಸ್ಜಿದ್ ವತಿಯಿಂದ ಯೂನುಸ್ ಶೇಖ್, ಸಮಾಜ ಕಾರ್ಯಕರ್ತರಾದ ಭರಮಣ್ಣ ಗಾಡಿವಡ್ಡರ್, ಮುಸ್ಲಿಂ ಸಮಾಜದ ಹಿರಿಯರಾದ ಮಲಿಕ್ ಬಾಗ್ವಾನ್, ಮೆಹಬೂಬ್ ಬಾಗ್ವಾನ್ ಇಂಜಿನಿಯರ್, ಬಾಷಾ ಸೈಯದ್, ನೂರ್ ಮೊಮಿನ್, ರಹೀಂ ಪಠಾಣ್, ಮೊಹಮ್ಮದ್ ಅಲಿ ಮೊಮಿನ್, ಮೆಹಬೂಬ್ ಬಾಳೆಕುಂದ್ರಿ, ಇಲಿಯಾಸ್ ಜಮಖಂಡಿ, ದಸ್ಗೀರ್ ದೇಸಾಯಿ, ಇಮ್ರಾನ್ ತಪ್ಕೀರ್, ಇನ್ನುಳಿದ ಮುಸ್ಲಿಂ ಸಮಾಜದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಸತೀಶ್ ಜಾರಕಿಹೊಳಿ ಅವರ ಜೊತೆ ಪ್ರಕಾಶ್ ಡಾಂಗೆ ಮತ್ತು ಪ್ರಕಾಶ್ ಭಾಗೇವಾಡಿ ಸಾಥ್ ನೀಡಿದರು. ಇವತ್ತು ಜಾಮಿಯಾ ಮಸ್ಜಿದಲ್ಲಿ ನೂರಾರು ಕಾರ್ಯಕರ್ತರು ಬಹಳ ಹುರುಪು ಉಲ್ಲಾಸದಿಂದ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಆಗಮಿಸಿದಂಥ ಮಾಜಿ ಸಚಿವರ ಜೊತೆ ಅವರನ್ನು ಸತ್ಕರಿಸಿದರು, ಹೂಮಾಲೆ ಹಾಕಿ ಸ್ವಾಗತಿಸಿದರು. ಬಹಳ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದರು. ಇವತ್ತು ಮಾಜಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನಮ್ಮ ನಂಬರ್ 1 ಚಾನಲ್ ಮುಖಾಂತರ ನೇರ ಸಂದರ್ಶನ ತಾವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ಕ್ಯಾಮರಾಮ್ಯಾನ್ ಮೊಹಮ್ಮದ್ ಮುಷರಫ್ ಜೊತೆ ನಾನು ಸೈಯದ್. ನಮಸ್ಕಾರ. ನಮಸ್ಕಾರ ಸತೀಶ್ ಜಾರಕಿಹೊಳಿ ಅವರೇ, ನಮ್ಮ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಘಟಪ್ರಭಾ ಜಾಮಿಯಾ ಮಸ್ಜಿದ್ಗೆ ಬಂದಿದ್ದಕ್ಕೆ ನಾನು ಆದರೂ ಸ್ವಾಗತ ಮಾಡ್ತೀನಿ. ಈಗ ನೀವು ಚುನಾವಣೆ ಪ್ರಚಾರಕ್ಕೆ ಈಗ ಆಗಮಿಸಿದ್ದೀರಾ. ಈಗ ಅಶೋಕ್ ಪೂಜಾರಿ ಅವರ ಒಂದು ನಿನ್ನೆ ಹೇಳಿಕೆ, ಟರ್ನ್ ಹೊಡೆದಿದ್ದಾರೆ, ಅವರು ನಿಗಮ ಮಂಡಳಿ ತಿರಸ್ಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು? ಯಾವ ರೀತಿ ಗೋಕಾಕ್ ಮತಕ್ಷೇತ್ರದ ಚುನಾವಣೆ ಆರಂಭವಾಗುತ್ತೆ? ನಾವು ಈಗಾಗಲೇ ಗೋಕಾಕ್ ಭಾಗದ ಚುನಾವಣೆ ಸುಮಾರು 3 ತಿಂಗಳಿಂದನೇ ಪ್ರಾರಂಭ ಮಾಡಿದ್ವಿ ಸಂಘಟನೆ ಮಾಡಲಿಕ್ಕೆ. ಅಶೋಕ್ ಪೂಜಾರಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಅವರ ಆಂತರಿಕ ಪಕ್ಷದ ವಿಚಾರ. ಯಾಕಂದ್ರೆ ಅವರು ಸ್ವೀಕಾರ ಮಾಡ್ತಾರೋ ಇಲ್ಲ ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದ್ರ ಬಗ್ಗೆ ನಾನು ಹೇಳಲಿಕ್ಕಾಗಲ್ಲ. ಈಗಾಗಲೇ ನಾವು ಭಾಳ ಸುತ್ತಾಗ್ತಾಯಿದ್ದೀವಿ. ನಮ್ಮ ಪಕ್ಷ ಗೆಲ್ಲಲೇಬೇಕು ಈ ಉಪಚುನಾವಣೆ ಅಂತ ತಯಾರಿ ಮಾಡ್ತಾಯಿದ್ವಿ. ಅದು ನೋಡೋಣ, ಜನರ ಆಶೀರ್ವಾದ ಅಂತಿಮವಾಗಿ ಬೇಕಾಗ್ತದೆ. ಆಶೀರ್ವಾದ ಪಡಲಿಕ್ಕೆ ಎಲ್ಲ ರೀತಿಯಿಂದ ನಾವು ಅವ್ರ ಮುಂದೆ ಹೋಗ್ತಾಯಿದ್ದೀವಿ. ಅಶೋಕ್ ಪೂಜಾರಿ ಅವರು ನಿಮ್ಮ ಬಾಲ್ಯ ಸ್ನೇಹಿತರು, ಆತ್ಮೀಯರು, ಮೊದಲಿಂದರೂ ನೀವು ಒಂದೇ ಒಡನಾಟಿಯಿಂದ ಬಂದವರು. ನೀವು ಅವರನ್ನು ಏನಾದರೂ ಸಂಧಾನದ ಮುಖಾಂತರ ಈ ಸರ್ವಾಧಿಕಾರಿ ಧೋರಣೆಯನ್ನು ಕೊನೆಗಾಣಿಸಲಿಕ್ಕೆ ಪ್ರಯತ್ನ ಪಡ್ತೀರಾ? ನೋಡೋಣ, ಇನ್ನೂ ಅದು ಸಮಯ ಬಂದಿಲ್ಲ. ಅದು ಇನ್ನೂ ಸಮಯ ಇದೆ. ಮೊದಲು ನಮ್ಮದು ಬೇಸ್ ಕಟ್ಟಬೇಕಾಗಿದೆ, ಯಾಕಂದರೆ ಕಾಂಗ್ರೆಸ್ನವರು ಇವತ್ತು ಬಿ ಜೆ ಪಿಗೆ ಹೋಗಿದ್ದಾರೆ. ಈಗಾಗಲೇ ಭಾಳಷ್ಟು ಮುಂಚೂಣಿ ಘಟಕದ ಲೀಡ್ರ್ ಇವತ್ತು ಬಿ ಜೆ ಪಿಗೆ ಗುರುಸ್ಕೊಂಡಿದ್ದಾರೆ. ಮತ್ತೆ ನಾವು ಮುಖಂಡರನ್ನ ತಯಾರಿ ಮಾಡಬೇಕಾಗಿದೆ. ಕಾರ್ಯಕರ್ತರಿದ್ದಾರೆ, ಮತದಾರಿದ್ದಾರೆ, ಆದರೆ ಮುಖಂಡರ ಕೊರತೆ ಇದೆ. ನಮಗೆ ಮುಖಂಡರನ್ನು ತಯಾರಿ ಮಾಡ್ತಾಯಿದ್ದೀವಿ ನಾವು. ಈಗ ಜಾಮಿಯಾ ಮಸ್ಜಿದ್ ಘಟಪ್ರಭಾದ ಕೆಲವು ಮುಖಂಡರಾಗಲಿ, ಕನ್ನಡ ಸೇನೆಯವರಾಗಲಿ, ಗಾಡಿವಡ್ಡರಾಗಲಿ ಇಂಥವ್ರ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಮಲ್ಲಾಪುರ PG ಪಟ್ಟಣ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಕೆಲವು ಹಗರಣಗಳ ಬಗ್ಗೆ ಹೇಳಿದರು ಅವರು. ಇದನ್ನು ಯಾವ ರೀತಿ ನೀವು ಇದನ್ನು ಮುಂದೆ ತೊಡೆದಾಕ್ತೀರಾ? ಈಗಾಗಲೇ ಗೋಕಾಕ್ ಭಾಗದಲ್ಲಿ ಬರುವಂಥ ಎಲ್ಲ ಪಂಚಾಯಿತಿ, ಸುಮಾರು 23 ಪಂಚಾಯಿತಿ, 2 ಪಟ್ಟಣ ಪಂಚಾಯಿತಿ, 1 ನಗರಸಭೆ, ಹೆಚ್ಚು ಕಮ್ಮಿ ಎಲ್ಲ ಮಾಹಿತಿಯನ್ನು 5 ವರ್ಷಗಳ ಸಂಗ್ರಹಣೆ ಮಾಡಿದ್ದೆ ನಾವು. 5 ವರ್ಷದ ಮಾಹಿತಿ ತೆಗೆದುಕೊಂಡಿದ್ದೇವೆ. ನಮ್ಮ ಕಾರ್ಯಕರ್ತರನ್ನ ಬಿಟ್ಟು ಸ್ಥಳೀಯವಾಗಿ ಏನು ಸಮಸ್ಯೆ ಇದೆ, ಏನು ಪೆಂಡಿಂಗ್ ಇದೆ, ಏನು ಅವ್ಯವಹಾರ ಆಗಿದೆ ಅಥವಾ ಕಾನೂನು ಮೀರಿ ಏನಾದರೂ ಕೆಲಸ ಮಾಡಿದಾರ, ಅದನ್ನೆಲ್ಲ ಪತ್ತೆ ಹಚ್ತಾ ಇದ್ದೀವಿ. ಅದೇ ಅಂಗವಾಗಿ ನಾಳೆ ಗೋಕಾಕದಲ್ಲಿ ನಗರಸಭೆಗೆ ಭೇಟಿ ಕೊಡ್ತಾಯಿದ್ದೀವಿ ಎಲ್ಲ ಮಾಹಿತಿಯೊಂದಿಗೆ. ಅವೇನಿದ್ರೆ ಸರಿ ಮಾಡಲಿಕ್ಕೆ ಹೇಳ್ತೀವಿ, ಅವ್ಯವಹಾರ ತನಿಖೆ ಮಾಡಲಿಕ್ಕೆ ಹಚ್ತೀವಿ. ಬಾಲ್ಯದಿಂದಲೂ ಸತೀಶ್ ಅವರು ಕ್ರಿಕೆಟ್ ಪ್ರೇಮಿಗಳು ಮತ್ತು ಸ್ವತಃ ಕ್ರಿಕೆಟ್ ಆಡಿದವರು. ಈಗ ನಿಮಗೆ ಎದುರಾಳಿ ಇಬ್ಬರು ಆಗ್ಬೋದು. ಯಾವ ರೀತಿ ನೀವು ಬೌನ್ಸರ್ ಹಾಕಿ ಅವರನ್ನು ವಿಕೆಟ್ ಕೆಡುತ್ತೀರಾ? ನೋಡೋಣ, ಇದು ಒಂದು ರೀತಿ ಕ್ರಿಕೆಟ್ ಇದ್ದಂಗೆ. ರಾಜಕಾರಣಿ ಅಂದರೆ ಇದು ಒಂದು ರೀತಿ ಕ್ರಿಕೆಟ್ ಇದ್ದಂಗೆ. ನೋಡೋಣ, ಅವರಾಗೆ ಹಿಟ್ ವಿಕೆಟ್ ಆದರೆ ನಮಗಿನ್ನೂ ಒಳ್ಳೆಯದು. ಹಿಟ್ ವಿಕೆಟ್ ಆದರೆ ಅದಕ್ಕೆ ಬೌಲಿಂಗ್ ಹೋಗೋದು ಅವಶ್ಯಕತೆ ಇಲ್ಲ, ಫೀಲ್ಡಿಂಗ್ ಮಾಡೋದು ಅವಶ್ಯಕತೆ ಇಲ್ಲ. ಹಿಟ್ ವಿಕೆಟ್ ಆಗ್ತಾರಕ್ಕೆ ಜನ ರೋಷ್ ಹೋಗಿದ್ದಾರೆ. 20 ವರ್ಷಗಳಿಂದ ನೋಡಿದ್ದಾರೆ. ಶಾಸಕರ ವರ್ತನೆ, ಶಾಸಕರ ಬೆಂಬಲಿಗರ ವರ್ತನೆ, ಅವರ ವೈಖರಿ, ಆಡಳಿತ, ಅಭಿವೃದ್ಧಿ ಪರ ಎಲ್ಲ ನೋಡಿಬಿಟ್ಟವ್ರು 20 ವರ್ಷ. ಇನ್ನೇನು ಬಂದವ್ರ ಚುನಾವಣೆಯಲ್ಲಿ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳೋದು ಪ್ರಶ್ನೆ ಇಲ್ಲ. ಯಾಕಂದರೆ ಒಂದು ಶಾಸಕರಿಗೆ 10 ವರ್ಷ ಸಾಕು. ಏನಾದ್ರು ನೀವು ಬದಲಾವಣೆ ಮಾಡಲಿಕ್ಕೆ 10 ವರ್ಷ ಸಾಕು. ಸುಮಾರು ಇವರು 12 ವರ್ಷ ಎಕ್ಸ್ಟ್ರಾ ಆಗಿದೆ. ಹೀಗಾಗಿ ಅವ್ರು ಏನು ಹೇಳಿದ್ರು ಕೂಡ ಈ ಭಾಗದ ಜನ ಅವ್ರು ನಂಬೋದಿಲ್ಲ. ಬದಲಾವಣೆ ಬಯಸಿದರೆ ಎಲ್ಲರೂ ಬದಲಾವಣೆ ಮಾಡ್ತೀವಿ. ಮಾಜಿ ಮಂತ್ರಿಗಳು ಕ್ರಿಕೆಟ್ ಪ್ರೇಮಿಗಳು, ಯಾಕೆಂದರೆ ಇವತ್ತು ಯಾಕೋ ಭಾಳ ರಿಲ್ಯಾಕ್ಸ್ ಮೂಡ್ದಲ್ಲಿದ್ದೀರಾ ನೀವು. ನಗೆಗಡಲಿನಲ್ಲಿ ನಿಮಗೆ ತೇಲಿಸ್ತಾ ಇದ್ದೀವ ನಾವು. ಮಾಜಿ ಮಂತ್ರಿಗಳು ಕ್ರಿಕೆಟ್ ಪ್ರೇಮಿಗಳು ಅವರು ಹೇಳ್ತಾರೆ,
ಸತೀಶ್ ಅವರು ಲಕ್ಕನ್ ಅವರು ಹೊಡೆದಂಥ ಸಿಕ್ಸನ್ನು ನಾನು ಕ್ಯಾಚ್ ಮುಖಾಂತರ ಹಿಡಿತೀನಿ ಅಂತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಅದನ್ನೇ ಹೇಳಿದಲ್ಲ, ಅದು ಜನರ ಅಂತಿಮವಾಗಿ ಅದಕ್ಕೆ ತೀರ್ಪು ಕೊಡಬೇಕು. ನಾವಲ್ಲ, ನಾವೇನು ಹೇಳಿದ್ರು ಕೂಡ ಅಂತಿಮವಾಗಿ ಜನರ ತೀರ್ಪು ಕೊಡಬೇಕು. ನಾವು ಜನರ ಮುಂದೆ ಹೇಳ್ತೀವಿ, ಒಂದು ಶಾಸಕರು ಎಷ್ಟು ಅವಧಿಯಲ್ಲಿ ಏನು ಮಾಡಬೇಕಾಗತ್ತೆ, ಮತ್ತು 20 ವರ್ಷ ಇನ್ನೂ ಮಾಡಿಲ್ಲ ಅಂದ ಬಗ್ಗೆ ಇನ್ನೂ ಎಷ್ಟು ವರ್ಷ ಒಬ್ಬ ಶಾಸಕರಿಗೆ ಬೇಕು ಅನ್ನೋದು ನಮ್ಮ ಪ್ರಶ್ನೆ. ಅದನ್ನು ಜನರ ಮುಂದೆ ಹೇಳ್ತೀವಿ ನಾವು. ಸೊ ಹೀಗಾಗಿ ಜನ ಅವ್ರು ಏನು ಹೇಳಿದ್ರು ಕೂಡ ನಂಬೋಲ್ಲ ಅಂತ ನಮ್ಮ ಆಸೆ ಇದೆ. ಬದಲಾವಣೆ ಎಲ್ಲರೂ ಬಯಸಿದ್ದಾರೆ. ಈ ಸಾರಿ ಖಂಡಿತವಾಗಿ ಗೋಕಾಕದಲ್ಲಿ ಬದಲಾವಣೆ ಗಾಳಿ ಬೀಸಿದೆ. ಈಗ ಪ್ರತಿ ಹಳ್ಳಿ ನೀವು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀರಾ. ಯಾವ ರೀತಿ ಕಾರ್ಯಕರ್ತರು ಮುಖಂಡರು ನಿಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ? ಯಾವ ರೀತಿ ನಿಮ್ಮ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ? ಹಿಂದೆ ನಾವು 3 ತಿಂಗಳ ಹಿಂದೆ ಲೋಕಸಭೆ ಚುನಾವಣೆಗೆ ಕೂಡ ಬಂದಿದ್ದೀವಿ. ಸೊ ಇಷ್ಟು ಪ್ರಮಾಣದಲ್ಲಿ ಜನ ನಮಗೆ ಯಾರು ಕೂಡ ಭೇಟಿಯಾಗಲಿಕ್ಕೆ ಬರ್ತಿಲ್ಲ. ಆದರೂ ಕೂಡ ನಾವು ಸುಮಾರು 45,000 ಓಟನ್ನು ಪಡೆದಿದ್ದೀವಿ. ಕಳೆದ ನಮ್ಮದು ಸುಮಾರು ಜನ ಬೂತ್ಗಳಲ್ಲಿ ನಮಗೆ ಏಜೆಂಟ್ರಿಲ್ಲ, ಪ್ರಚಾರ ಇಲ್ಲ. ನಾವು ಕೂಡ ಭಾಳಷ್ಟು ಊರಿಗೆ ಹೋಗ್ಲಿಕ್ಕಾಗಿಲ್ಲ. ಆದರೂ ಕೂಡ ರಮೇಶ್ ಜಾರಕಿಹೊಳಿ ಏನು 90,000 ಹಿಂದಿನ ಚುನಾವಣೆಯಲ್ಲಿ ಪಡೆದಿದ್ದರು ಅಸೆಂಬ್ಲಿಯಲ್ಲಿ, ಹತ್ರ ಅರ್ಧ ನನ್ನ 7 ದಿನಗಳಲ್ಲಿ ಪಡೆಯಲು ಯಶಸ್ವಿಯಾಗಿದ್ದೀವಿ. ಈಗ ನಮ್ಗೆ ಸುಮಾರು 6 ತಿಂಗಳ ಟೈಮ್ ಸಿಕ್ಕಿದೆ. ಸೊ ಇನ್ನೂ 45,000 ಓಟ್ ತೆಗೆದುಕೊಳ್ಳೋಕ್ಕೆ ನಮಗೇನು ಭಾಳ ದೂರ ಇಲ್ಲ. ಅದನ್ನು ಖಂಡಿತವಾಗಿ ಮುಟ್ತೀವಿ ಗುರಿ. ಗೋಕಾಕ್ ಕ್ಷೇತ್ರದಲ್ಲಿ ನೀವು ಬೃಹತ್ ಪ್ರಮಾಣದ ಕಾಂಗ್ರೆಸ್ ರ್ಯಾಲಿ ಮಾಡ್ತೀನಂತ ಲಾಸ್ಟ್ ಟೈಮ್ ನಮಗೆ ಹೇಳಿದಿರ ನೀವು ನಮ್ಮ ಚಾನಲ್ ಮುಖಾಂತರ. ಯಾವಾಗ ಮಾಡ್ತೀರಾ? ಅದನ್ನು ಆಯೋಜನೆ ಯಾವಾಗ ಮಾಡ್ತೀರಾ? ಯಾವ ಮುಖಂಡರನ್ನು ಕರೆಸ್ತೀರಾ? ಅಂದರೆ ಕೋಡ್ ಆಫ್ ಕಂಡಕ್ಟ್ ಆಗೋಕ್ಕಿಂತ ಮುಂಚೆ ಮಾಡ್ತೀವಿ. ಅಂದರೆ ನವಂಬರ್ 11ರೊಳಗೆ ಮಾಡ್ತೀವಿ. ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ಗಿಂತ ಮುಂಚೆ ಮಾಡ್ತೀವಿ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಬರ್ತಾರೆ, ಎಂ ಬಿ ಪಾಟೀಲ್ ಅವರು ಬರ್ತಾರೆ, ನಮ್ಮ ಪಕ್ಷದ ಮುಖಂಡರೆಲ್ಲ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಚಾನಲ್ ಮುಖಾಂತರ ಈಗ ನಾನು 2ನೇ ಬಾರಿ ನಿಮಗೆ ಕೇಳೋದು, ರಮೇಶ್ ಜಾರಕಿಹೊಳಿ ಅವರು ಒಂದು ವಸ್ತು ಕಳ್ಕೊಂಡಿದ್ದಾರೆ ಅಂತ ಪ್ರತಿ ಸಾರಿ ನೀವು ಹೇಳ್ತಾನೆ ಇದ್ದೀರಾ. ಅದನ್ನು ಯಾಕೆ ಗುಪ್ತವಾಗಿ ಹೇಳ್ತಾ ಇದ್ದೀರಾ, ಇಟ್ಕೊಂಡಿದ್ದೀರಾ? ಅದನ್ನು ನಮ್ಗೆ ಹೇಳ್ತೀರಾ ತಾವು? ಎಲ್ಲ ಹೇಳ್ತೀನಿ. ನಾನು ಬಹಿರಂಗ ಸಭೆಯಲ್ಲಿ ಹೇಳ್ತೀನಿ. ಈಗಾಗಲೇ ಮುಂಚೆ ಕೂಡ ಹೇಳಿದ್ದೀನಿ, ಭಾಳಷ್ಟು ಕಡೆ ಹೇಳಿದ್ದೀನಿ. ಅದು ಬಹಿರಂಗ ಸಭೆಯಲ್ಲಿ ಅದನ್ನ ಅದ್ರ ಬಗ್ಗೆ ಹೇಳ್ತೀನಿ. ಧನ್ಯವಾದಗಳು ಸತೀಶ್ ಅವರೇ, ನಮ್ಮ ಚಾನಲ್ ಜೊತೆ ಮಾತಾಡಿದ್ದಕ್ಕಾಗಿ. ನಮಸ್ಕಾರ. ತಮಗೂ ಧನ್ಯವಾದ.